ನಮಸ್ಕಾರ ರೈತ ಸ್ನೇಹಿತರೆ. ಪ್ರತಿಯೊಬ್ಬ ರೈತರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳಬೇಕು. ಏಕೆಂದರೆ ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲವಾಗುವಂಥದ್ದು. ಯಾವ ಯೋಜನೆ ಅಂದರೆ ರೈತ ಸಮೃದ್ಧಿ ಯೋಜನೆ. ಹೌದು ರೈತ ಸ್ನೇಹಿತರೆ, ಈ ಒಂದು ರೈತ ಸಮೃದ್ಧಿ ಯೋಜನೆಯಿಂದ ಬಹಳಷ್ಟು ರೈತರ ಕುಟುಂಬಕ್ಕೆ ಆರ್ಥಿಕ ಬೆಂಬಲವನ್ನು ಒದಗಿಸುವ ಉದ್ದೇಶದಿಂದ ಈ ಒಂದು ಅರ್ಜಿಯನ್ನು ಹಾಕೋದು ಹೇಗೆ ಮತ್ತು ಇದರಿಂದ ಏನೆಲ್ಲ ಅರ್ಹತೆ ಇರಬೇಕು ಅರ್ಜಿ ಹಾಕೋದಕ್ಕೆ ಮತ್ತು ಇದರ ಪ್ರಯೋಜನಗಳು ಏನಿದಾವೆ ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಮತ್ತು ಒಂದು ಕುಟುಂಬಕ್ಕೆ 10,000ದಿಂದ 15,000ವರೆಗೂ ಕೂಡ ಇಲ್ಲಿ ಆರ್ಥಿಕ ಬೆಂಬಲವಾಗಿ ಹಣವನ್ನು ನೀಡ್ತಾ ಇದ್ದಾರೆ. ಈ ಒಂದು ಯೋಜನೆಯಿಂದ ನೀವು ಅರ್ಜಿ ಹಾಕಿದ್ರೆ ಮಾತ್ರ ನಿಮಗೆ ಈ ಒಂದು ಯೋಜನೆಯ ಹಣ ನಿಮಗೆ ಸಿಗುವಂಥದ್ದು. ನೀವು ಹೇಗೆ ಅರ್ಜಿ ಹಾಕಬೇಕಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು. ನೋಡಿ ರೈತ ಸ್ನೇಹಿತರೆ, ಈ ಒಂದು ಯೋಜನೆಯ ಉದ್ದೇಶ ಅಂದ್ರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಉದ್ದೇಶವಾಗಿದೆ ಮತ್ತು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವುದಾಗಿದೆ ಮತ್ತು ಬೆಳೆ ಹಾನಿಯಾದರೂ ಕೂಡ ರೈತರಿಗೆ ಸಂಕಷ್ಟಕ್ಕೆ ಒಳಗಾಗದಂತೆ ನೆರವನ್ನು ಒದಗಿಸಿ ಕೊಡುವಂಥದ್ದು ಮತ್ತು ಆಧುನಿಕ ತಂತ್ರಜ್ಞಾನ ಮತ್ತು ಕೃಷಿಯನ್ನು ಪರಿಚಯಿಸುವಂಥದ್ದು ಈ ಒಂದು ಯೋಜನೆಯ ಉದ್ದೇಶವಾಗಿದೆ. ಹೌದು ರೈತ ಸ್ನೇಹಿತರೆ, ರೈತ ಸಮೃದ್ಧಿ ಯೋಜನೆಯ ಉದ್ದೇಶ ಇದು ಆಗಿದೆ ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ನೋಡಿ, ಈ ಒಂದು ರೈತ ಸಮೃದ್ಧಿ ಯೋಜನೆಯ ಅಂಶಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಯೋಜನೆಯ ಸಹಾಯ ಹೇಗೆ ಸಿಗ್ತಾ ಇದೆ ಅಂದ್ರೆ, ಪ್ರತಿ ರೈತ ಕುಟುಂಬಕ್ಕೆ ನಿಗದಿತ ಮೊತ್ತವನ್ನು ಆಧರಿಸಿ, ಹೌದು ನಿಮ್ಮ ಕುಟುಂಬಕ್ಕೆ ಸಹಾಯವಾಗುವಂತೆ ನಿಮ್ಮ ಕುಟುಂಬಕ್ಕೆ ಎಷ್ಟು ಹಣವನ್ನು ಹಾಕಿದ್ರೆ ನಿಮಗೆ ಸಹಾಯವಾಗುತ್ತದೆ ಎಂದು ಅವರು ನಿರ್ಧರಿಸಿ ನಿಮಗೆ ನೇರವಾಗಿ ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡ್ತಾರೆ ಇಲ್ಲಿ ಸರ್ಕಾರದಿಂದ. ಹೌದು ರೈತ ಸ್ನೇಹಿತರೆ, ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ. ನೋಡಿ ರೈತ ಸ್ನೇಹಿತರೆ, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೊನೆವರೆಗೂ ನೋಡಿ. ಮತ್ತು ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾವುದೇ ತರಹದ ಸರ್ಕಾರದ ಹೊಸ ಯೋಜನೆಗಳನ್ನು ಕೊಟ್ಟರು ನಾನು ಆದಷ್ಟು ಬೇಗ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇನೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನಾ ಮಾಡುವ ವಿಡಿಯೋ ನಿಮಗೆ ಸಿಗುವಂಥದ್ದು. ನೋಡಿ ರೈತ ಸ್ನೇಹಿತರೆ, ಇದರ ಮತ್ತು ಇಲ್ಲಿ ಕೃಷಿ ಉಪಕರಣ ಅಂದ್ರೆ ಕೃಷಿಯ ಉಪಕರಣಗಳನ್ನು ಕೂಡ ಇಲ್ಲಿ ಸಬ್ಸಿಡಿ ಆಗಿ ನೀಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಆಗಿರ್ಬೋದು ಮತ್ತು ಪಂಪ್ ಸೆಟ್ ಆಗಿರ್ಬೋದು ಮತ್ತು ಬೀಜ ಬಿತ್ತುವ ಯಂತ್ರಗಳನ್ನಾಗಿರ್ಬೋದು, ಈ ತರದ ಕೃಷಿಗೆ ಯಾವ ತರ ಉಪಕರಣ ನಿಮಗೆ ಸಹಾಯವಾಗುತ್ತವೋ ಅಂತ ಒಂದು ಯಂತ್ರಗಳನ್ನು ಕೂಡ ನೀವು ಪಡೆಯಬಹುದು ಈ ಒಂದು ಯೋಜನೆಯಲ್ಲಿ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆಯ ಅವಕಾಶ ಸಿಗುವಂಥದ್ದು. ಮತ್ತು ಇಲ್ಲಿ ಬೀಜ ಮತ್ತು ರಸಗೊಬ್ಬರ, ಹೌದು ಬೀಜ ಮತ್ತು ರಸಗೊಬ್ಬರ ಕಡಿಮೆ ದರದಲ್ಲಿ ಸಿಗುವಂಥದ್ದು ಈ ಒಂದು ಯೋಜನೆಗೆ ನೀವು ಅರ್ಜಿ ಹಾಕಿದ್ರೆ ಮಾತ್ರ. ಮತ್ತು ಇಲ್ಲಿ ಶಿಕ್ಷಣದ ತರಬೇತಿಯನ್ನು ಕೊಡ್ತಾ ಇರುವಂಥದ್ದು. ಅಂದ್ರೆ ರೈತರಿಗೆ ಸರಿಯಾಗಿ ಗೊತ್ತಿರೋದಿಲ್ಲ ಯಾವ ಬೆಳೆಯನ್ನು ಬೆಳೆದ್ರೆ ಅದಕ್ಕೆ ಹೇಗೆಲ್ಲ ರಸಗೊಬ್ಬರಗಳನ್ನು ಹಾಕಬೇಕು ಮತ್ತು ಯಾವ ಎಣ್ಣೆಗಳನ್ನು ಅದಕ್ಕೆ ಹೊಡಿಬೇಕು ಮತ್ತು ಹೇಗೆ ಬಿತ್ತನೆ ಮಾಡಬೇಕು ಎನ್ನುವ ಒಂದು ಶಿಕ್ಷಣ ತರಬೇತಿಯನ್ನು ಕೂಡ ಅವರು ನಿಮಗೆ ನೀಡ್ತಾರೆ. ಮತ್ತು ಯಾವ ಮಣ್ಣಿಗೆ ಯಾವ ಬೀಜವನ್ನು ಹಾಕಬೇಕು ಅಂತ ಕೂಡ ಅವರು ನಿಮಗೆ ತಿಳಿಸ್ತಾರೆ. ಮತ್ತು ಇಲ್ಲಿ ಬೆಳೆ ವಿಮೆ ಸೌಲಭ್ಯವನ್ನು ಕೂಡ ಸಿಗ್ತಾ ಇರುವಂತದ್ದು. ಅಂದ್ರೆ ಪ್ರಕೃತಿಯ ವಿಕೋಪದಿಂದ, ಹೌದು ಪ್ರಕೃತಿಯ ವಿಕೋಪದಿಂದ ನಿಮ್ಗೆ ಬೆಳೆ ಹಾನಿ ಆದ್ರೆ ಈ ಒಂದು ಸೌಲಭ್ಯದಿಂದ ನಿಮ್ಗೆ ಸಹಾಯಧನ ಸಿಗ್ತಾ ಇರುವಂತದ್ದು. ನೋಡಿ ರೈತ ಸ್ನೇಹಿತರೆ, ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ. ಇಲ್ಲಿ ಈ ಒಂದು ಯೋಜನೆಯ ಅವಕಾಶ ಹೇಗೆ ಸಿಗುವಂತದ್ದು ಅಂದ್ರೆ, ಮೊದಲಿಗೆ ಹಣಕಾಸಿನ ನೆರವು ಸಿಗುವಂತದ್ದು, ಆದ್ರೆ ನಿಮ್ಗೆ ನೇರವಾಗಿ ನಿಮ್ಮ ಖಾತೆಗೆ ಸಿಗುವಂತದ್ದು. ಮತ್ತು ಇಳುವರಿ ಅಂದ್ರೆ ನೀವು ಬೆಳೆಯನ್ನು ಬೆಳೆದ ತಕ್ಷಣ ನಿಮ್ಮ ಬೆಳೆಯ ಇಳುವರಿ ಹೆಚ್ಚಿಸಲು ಆಧುನಿಕ ಸಾಧನೆಯನ್ನು ಕೂಡ ಸಿಗುವಂಥದ್ದು. ನೋಡಿ ರೈತ ಸ್ನೇಹಿತರೆ, ಇಲ್ಲಿ ಹಲವು ಈ ಒಂದು ಯೋಜನೆಯಿಂದ ಸಿಗುವ ನೇರ ಲಾಭಗಳನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಯೋಜನೆಯಿಂದ ಏನೆಲ್ಲ ಲಾಭಗಳು ಸಿಗ್ತಾ ಇದ್ದಾವೆ ಅಂದ್ರೆ, ಮೊದಲನೇದಾಗಿ ಹಣಕಾಸಿನ ನೆರವು ಸಿಗ್ತಾ ಇರುವಂತದ್ದು ನೇರವಾಗಿ ನಿಮ್ಮ ಖಾತೆಗೆ. ಮತ್ತು ಎರಡನೇದಾಗಿ ಇಳುವರಿ ಹೆಚ್ಚಿಸಲು ಆಧುನಿಕ ಸಾಧನೆಯನ್ನು ಕೂಡ ಬಳಕೆ ಮಾಡುವುದಕ್ಕೆ ನಿಮಗೆ ಸಹಾಯ ಮಾಡ್ತಾ ಇರುವಂತದ್ದು. ಮತ್ತು ಮೂರನೆಯದಾಗಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಉತ್ಪಾದನೆಯಾಗಿ ನಿಮ್ಮ ಬೆಳೆಯನ್ನು ಬೆಳೆಯುವುದಕ್ಕೆ ಅವರು ಸಹಾಯ ಮಾಡ್ತಾ ಇರುವಂತದ್ದು. ಮತ್ತು ಇಲ್ಲಿ ನಾಲ್ಕನೆಯದು ರೈತರ ಮಕ್ಕಳಿಗೆ ಶಿಕ್ಷಣ ಮತ್ತು ವಿದ್ಯಾರ್ಥಿ ವೇತನ ಸೌಲಭ್ಯವೂ ಕೂಡ ಈ ಒಂದು ಯೋಜನೆಯಿಂದ ಸಿಗುವಂತದ್ದು ಅಂತ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಸರ್ಕಾರದಿಂದ. ಮತ್ತು ಇಲ್ಲಿ ಐದನೆಯದು ಮಾರುಕಟ್ಟೆಯಲ್ಲಿ ಬೆಳೆ ಮಾರಾಟಕ್ಕೆ ಸಹಾಯವಾಗುತ್ತಿದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಮಾತ್ರ ನಿಮ್ಗೆ ಈ ಒಂದು ಯೋಜನೆಯ ಸೌಲಭ್ಯ ನಿಮ್ಗೆ ಸಿಗುವಂತದ್ದು. ನಿಮ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ, ಹೌದು ರೈತ ಸ್ನೇಹಿತರೆ, ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ಸೌಲಭ್ಯ ಇರಬೇಕು ಮತ್ತು ಅರ್ಹತೆ ಏನಿರ್ಬೇಕಂದ್ರೆ, ನೀವು ಕರ್ನಾಟಕದ ರೈತರಾಗಿರ್ಬೇಕು. ಹೌದು ರೈತ ಸ್ನೇಹಿತರೆ, ಕರ್ನಾಟಕದ ನಿವಾಸಿ ಆಗಿರ್ಬೇಕು ಮತ್ತು ರೈತರಾಗಿರ್ಬೇಕು ಮತ್ತು ಭೂಮಿಯನ್ನು ನೀವು ಹೊಂದಿರಲೇಬೇಕು. ಹಾಗಿದ್ರೆ ಮಾತ್ರ ಅವ್ರನ್ನು ರೈತರಂತ ಪರಿಗಣಿಸ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರುವಂತದ್ದು. ಮತ್ತು ರೈತರ ಕುಟುಂಬದ ಪತ್ನಿ ಆಗಿರ್ಬೋದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋರು ಮತ್ತು ಪತಿ ಆಗಿದ್ರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋರು ಇದ್ರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಈ ಒಂದು ಸರ್ಕಾರದಿಂದ.
ಬಹಳಷ್ಟು ಉಪಯೋಗವಾಗುತ್ತದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಮತ್ತು ಇಲ್ಲಿ ಭೂಮಿಯ ದಾಖಲೆಗಳು ಕೂಡ ಬೇಕಾಗಿರುವಂತದ್ದು ಮತ್ತು ಆಧಾರ್ ಕಾರ್ಡ್ ಬೇಕು ಮತ್ತು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು. ಭೂಮಿಯ ಮೇಲೆ ಯಾವುದೇ ದೊಡ್ಡ ಸಾಲ ಬಾಕಿ ಇರಬಾರ್ದು ಅಂತ ಕೂಡ ತಿಳಿಸಲಾಗಿದೆ. ಅಂದ್ರೆ ಭೂಮಿಯ ಮೇಲೆ ಸಾಲವನ್ನು ತೆಗೆದುಕೊಂಡಿರ್ತೀರಲ್ಲ, ಆ ತರ ಯಾವುದೇ ಇರಬಾರ್ದು ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ. ಮತ್ತು ಅರ್ಜಿಯನ್ನು ಎಲ್ಲಿ ಹೋಗಿ ಸಲ್ಲಿಸಬೇಕು ಅನ್ನೋದಾದ್ರೆ, ಹೌದು ರೈತ ಸ್ನೇಹಿತರೆ, ಅರ್ಜಿಯನ್ನು ಎಲ್ಲಿ ನೀವು ಸಲ್ಲಿಸಬೇಕಂದ್ರೆ ರೈತರು ತಮ್ಮ ಗ್ರಾಮ ಪಂಚಾಯಿತಿ ಇರ್ತಾವಲ್ವಾ, ಅಲ್ಲಿ ಹೋಗಿ ಆದ್ರೂ ಸಲ್ಲಿಸಬಹುದು, ಅಥವಾ ರೈತ ಸಂಪರ್ಕ ಕೇಂದ್ರ ಮತ್ತು ತಹಶೀಲ್ದಾರ್ ಕಚೇರಿ ಇದ್ದೇ ಇರುವಂತದ್ದು, ಅಲ್ಲಿ ಹೋಗಿ ಆದ್ರೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಆನ್ಲೈನ್ ಮೂಲಕವೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇಲ್ಲಿ ರಾಜ್ಯ ಸರ್ಕಾರದ ಪೋರ್ಟಲ್ಗಳಿಗೆ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಒಳ್ಳೆ ಅವಕಾಶ ತಂದ್ಕೊಟ್ಟಿದೆ ಆನ್ಲೈನ್ ಮೂಲಕ. ಮತ್ತು ಅಗತ್ಯ ದಾಖಲೆಗಳು ಏನೆಲ್ಲ ಬೇಕಂದ್ರೆ, ಹೌದು ರೈತ ಸ್ನೇಹಿತರೆ, ಇದಕ್ಕೆ ಅಗತ್ಯ ದಾಖಲೆಗಳು ಏನೆಲ್ಲ ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ಮತ್ತು ಇಲ್ಲಿ ಭೂಮಿಯ ದಾಖಲೆಗಳು ಬೇಕು, ಮತ್ತು ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕು, ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೂಡ ಬೇಕಾಗಿರುವಂತದ್ದು. ಇವುಗಳನ್ನು ಎಲ್ಲವನ್ನು ಕೂಡ ನೀವು ಪರಿಶೀಲಿಸಿ ಒಂದ್ಸರಿ ತೆಗೆದುಕೊಂಡು ಹೋಗಬೇಕು. ಆಧಾರ್ ಕಾರ್ಡ್ ಸಂಖ್ಯೆ ಕಡ್ಡಾಯವಾಗಿ ಬೇಕೇ ಬೇಕಾಗುವಂತದ್ದು ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ರೈತರ ಖಾತೆ ಜೋಡಣೆ ಇರಬೇಕು ಮತ್ತು ಮೊಬೈಲ್ ನಂಬರು ಪೋರ್ಟಲ್ಗಳಿಗೆ ನವೀಕರಿಸಿರಬೇಕು. ಹಾಗಿದ್ರೆ ಮಾತ್ರ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುವಂತದ್ದು. ಮತ್ತು ಭೂಮಿಯ ದಾಖಲೆಗಳು ಖಚಿತವಾಗಿರಬೇಕು. ಅಂದ್ರೆ ಪ್ರತಿಯೊಬ್ಬರ ಭೂಮಿಯ ದಾಖಲೆಗಳು ನಿಮ್ಮ ಹೆಸರಿನಲ್ಲಿ ಇದ್ರೆ ಮಾತ್ರ ನಿಮಗೆ ಈ ಒಂದು ಯೋಜನೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಉಪಯುಕ್ತವಾಗಿದೆ. ಮತ್ತು ಇಲ್ಲಿ ಈ ಜಿಲ್ಲಾವಾರ ಮಾಹಿತಿಯನ್ನು ಕೂಡ ಇಲ್ಲಿ ನೀಡಲಾಗಿದೆ. ಹೌದು ರೈತ ಸ್ನೇಹಿತರೆ, ಯಾವ ಜಿಲ್ಲೆಗೆ ಏನೆಲ್ಲ ಬೆಳೆಗಳನ್ನು ಬೆಳೆತಿದ್ದಾರೆ, ಅದಕ್ಕೆ ಹೇಗೆಲ್ಲ ನೆರವನ್ನು ಕೊಡ್ತಾ ಇದೆ ಇಲ್ಲಿ ಸರ್ಕಾರದಿಂದ ಅನ್ನೋದಾದ್ರೆ, ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ರೈತ ಸಮೃದ್ಧಿ ಯೋಜನೆಯ ಪ್ರಯೋಜನಗಳು ತಲುಪಿಸುವ ಉದ್ದೇಶದಿಂದ ಈ ಒಂದು ಪ್ರತಿಯೊಬ್ಬರಿಗೂ ಈ ಒಂದು ಅವಕಾಶ ಸಿಗಬೇಕೆಂದು ಸರ್ಕಾರ ನಿರ್ಧರಿಸಿದೆ. ಹೌದು, ಇಲ್ಲಿ ಬೆಂಗಳೂರು ಗ್ರಾಮೀಣ ಮತ್ತು ನಗರಗಳಲ್ಲಿ, ಅಂದ್ರೆ ಬೆಂಗಳೂರು ನಗರ ಆಗಿರ್ಬೋದು ಮತ್ತು ಬೆಂಗಳೂರು ಗ್ರಾಮೀಣ ಆಗಿರ್ಬೋದು, ಅಲ್ಲಿ ಹಣ್ಣು ತರಕಾರಿ ಬೆಳೆಗಳಿಗೆ ವಿಶೇಷ ನೆರವನ್ನು ಸಿಗ್ತಾ ಇರುವಂತದ್ದು. ಮತ್ತು ಇಲ್ಲಿ ಮಂಡ್ಯ ಜಿಲ್ಲೆಗಳಲ್ಲಿ ಸಕ್ಕರೆ, ಕಬ್ಬು ಬೆಳೆಗೆ ಹೆಚ್ಚಿನ ನೆರವನ್ನು ಸಹಾಯ ಸಿಗುವಂತದ್ದು. ಮತ್ತು ತುಮಕೂರು ಜಿಲ್ಲೆಯಲ್ಲಿ ಶೇಂಗಾ, ಸೂರ್ಯಕಾಂತಿ ಬೆಳೆಗಳಿಗೆ ಬೆಂಬಲ ಸಿಗ್ತಾ ಇರುವಂತದ್ದು. ಮತ್ತು ಮೈಸೂರು ಜಿಲ್ಲೆ, ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆಗಳಿಗೆ ಭತ್ತ, ಕಬ್ಬು ಬೆಳೆಗಳಿಗೆ ನೆರವು ಸಿಗ್ತಾ ಇದೆ. ಮತ್ತು ಧಾರವಾಡ, ಹಾವೇರಿ, ಬಾಗಲಕೋಟೆ ಜಿಲ್ಲೆಗಳಿಗೆ ಜೋಳ ಬೆಳೆಯೋದಕ್ಕೆ ಸಿಗುವಂತದ್ದು. ಮತ್ತು ಎಣ್ಣೆ ಕಾಳು ಮತ್ತು ಬೀಜ, ಯಾವುದೇ ತರಹದ ಬೀಜ ಆಗಿರ್ಬೋದು, ಎಣ್ಣೆ ಕಾಳು ಆಗಿರ್ಬೋದು, ಈ ಒಂದು ರೈತರಿಗೆ ವಿಶೇಷ ಪ್ಯಾಕೇಜ್ಗಳು ಸಿಗ್ತಾ ಇರುವಂತದ್ದು. ಮತ್ತು ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಹೌದು ವೀಕ್ಷಕರ, ಇಲ್ಲಿ ಬಳ್ಳಾರಿ ಜಿಲ್ಲೆ, ರಾಯಚೂರು ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಗೆ ಕಡಿಮೆ ಬೆಳೆಯ ಪ್ರದೇಶದಲ್ಲಿ ಜಲ ಸಂಗ್ರಹಣೆ ಸಹಾಯ ಸಿಗ್ತಾ ಇರುವಂತದ್ದು. ಅಂದ್ರೆ ಅಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗೋದ್ರಿಂದ ಅದಕ್ಕೆ ಜಲ ಸಂಗ್ರಹಣೆ ಸಹಾಯ ಸಿಗ್ತಾ ಇರುವಂತದ್ದು ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ತೋಟಗಾರಿಕೆ ಮತ್ತು ಅಡಿಕೆ ಬೆಳೆಗಳಿಗೆ ನೆರವು ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಸರ್ಕಾರದಿಂದ. ಮತ್ತು ಗದಗ, ವಿಜಯಪುರ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ, ಬೀದರ್, ಯಾದಗಿರಿ ಜಿಲ್ಲೆಗಳಿಗೆ ಬರಪೀಡಿತ ಪ್ರದೇಶಗಳಲ್ಲಿ ರೈತರಿಗೆ ಹೆಚ್ಚುವರಿ ಪಿಂಚಣಿ ನೆರವನ್ನು ಸಿಗ್ತಾ ಇದೆ. ಅಂದ್ರೆ ಈ ಒಂದು ಗದಗ, ವಿಜಯಪುರ, ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳಿಗೆ ಬರಪೀಡಿತ ಪ್ರದೇಶಗಳಿದ್ದಾವೆ. ಅದರಿಂದ ರೈತರಿಗೆ ಹೆಚ್ಚುವರಿ ಪಿಂಚಣಿಯನ್ನು ಕೂಡ ಇಲ್ಲಿ ಸಿಗ್ತಾ ಇದ್ದಾವೆ. ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮ್ಮ ಜಿಲ್ಲೆ ಯಾವುದು, ಯಾವ ತರಹ ನಿಮಗೆ ಸಹಾಯ ಮಾಡಬೇಕು, ಯಾವ ತರಹ ನಿಮ್ಮ ಬೀಜವನ್ನು ಬಿತ್ತೋದಕ್ಕೆ ಹೇಗೆ ಸಹಾಯ ಮಾಡಬೇಕು, ಅಥವಾ ನಿಮಗೆ ಯಾವುದೇ ಒಂದು ಇದೇ ತರಹದ ಸಹಾಯ ಆಗಿರ್ಬೋದು, ಅಥವಾ ಸಬ್ಸಿಡಿ ಆಗಿರ್ಬೋದು, ಅಥವಾ ಹಣದ ಸಹಾಯ ಆಗಿರ್ಬೋದು, ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಖಂಡಿತವಾಗಿ ನಿಮಗೆ ಹಣದ ಸಹಾಯ ಈ ಒಂದು ಯೋಜನೆಯಿಂದ ಸಿಗುವಂತದ್ದು. ಮತ್ತು ಇಲ್ಲಿ ರೈತ ಸಮೃದ್ಧಿ ಯೋಜನೆಯ ಜೊತೆಗೆ PM ಕಿಸಾನ್ ಯೋಜನೆಯ ಹಣವು ಸಿಗ್ತಾ ಇರುವಂತದ್ದು. ಮತ್ತು ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆಯ ಹಣವನ್ನು ಈಗ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಜಿಲ್ಲೆಗೆ ಹಣವನ್ನು ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಅದನ್ನು ಕೂಡ ನಾನು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಮತ್ತು ಇಲ್ಲಿ ವಿಡಿಯೋ ಮುಖಾಂತರ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಜಿಲ್ಲೆಗೆ, ಅಂದ್ರೆ ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆಯ ಮೂಲಕ ಯಾವ ಜಿಲ್ಲೆಗೆ ಎಷ್ಟು ಹಣ ಬರ್ತಾ ಇದೆ, ಯಾವ ಜಿಲ್ಲೆಗೆ ಎಷ್ಟು ಯಾವಾಗ ಹಣ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ನಾನು ನಿಮಗೆ ಈ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಮತ್ತು ಇಲ್ಲಿ ಗ್ರಾಮೀಣ ಗೃಹ ನಿರ್ವಹಣಾ ಯೋಜನೆಯ ಮೂಲಕ ಮನೆಯ ನಿರ್ಮಾಣ ನೆರವು ಕೂಡ ಸಿಗ್ತಾ ಇದೆ. ಮತ್ತು ಇಲ್ಲಿ ಕುಸುಗಿ ನೀರಾವರಿ ಯೋಜನೆ ಕೂಡ ಸಿಗ್ತಾ ಇದೆ, ಅಂದ್ರೆ ನೀರಾವರಿ ಸೌಲಭ್ಯ ಕೂಡ ಸಿಗ್ತಾ ಇದೆ. ಕಡಿಮೆ ಮಳೆ ಬೀಳುವ ಪ್ರದೇಶ ಆಗಿರ್ಬೋದು, ಅಥವಾ ನೀರು ಸಮಸ್ಯೆ ಇರ್ತಾವಲ್ಲ ಅಂತ ಒಂದು ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಸಿಗ್ತಾ ಇದೆ. ರೈತರ ಸಮೃದ್ಧಿ ಯೋಜನೆಯಿಂದ ರೈತರ ಬದುಕನ್ನು ಬದಲಾಯಿಸಲು ಸಹಾಯ ಮಾಡಿದೆ ಈ ಒಂದು ಯೋಜನೆಯಿಂದ. ಮತ್ತು ಪ್ರತಿಯೊಬ್ಬ ರೈತರು ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿದ್ರೆ ನೀವು ಖಂಡಿತವಾಗಿ ಲಾಭವನ್ನು ಪಡೆಯುತ್ತೀರಿ ಅಂತ ಕೂಡ ನಾನು ಹೇಳ್ತೇನೆ. ಯಾವುದೇ ಸಮಸ್ಯೆ ಎದುರಾದ್ರೆ ನೀವು ತಕ್ಷಣವೇ ಸಮೀಪದ ಕೃಷಿ ಇಲಾಖೆ ಕಚೇರಿಗಳಿಗೆ ಹೋಗಿ ಅಥವಾ ಆನ್ಲೈನ್ ಮೂಲಕ ಪೋರ್ಟಲ್ಗಳಿಗೆ ಹೋಗಿ ನೀವು ದಾಖಲೆಗಳನ್ನು ಸಲ್ಲಿಸಿ ನೀವು ಅರ್ಜಿಯನ್ನು ಹಾಕಿ ಅಂತ ಕೂಡ ನಾನು ಹೇಳ್ತೇನೆ.
ರೈತ ಸಮೃದ್ಧಿ ಅಂದ್ರೆ ದೇಶದ ಸಮೃದ್ಧಿ ಎನ್ನುವ ಮಾತು ಸತ್ಯವಾಗಬೇಕು. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ಅವಕಾಶವಾಗುವಂತ ರೈತ ಸಮೃದ್ಧಿ ಯೋಜನೆಯ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹಾಗೆ ಇನ್ನು ಯಾರು ಕೂಡ ಈ ಒಂದು ವಿಡಿಯೋನ ನಿಮ್ಮ ರೈತ ಸ್ನೇಹಿತರಿಗೂ ಕೂಡ ಇನ್ನೂ ಶೇರ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ, ಮತ್ತು ಯಾರು ಕೂಡ ಇನ್ನೂ ಲೈಕ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದಿನ ಯಾವುದೇ ಒಂದು ಸರ್ಕಾರದ ರೈತರಿಗಾಗಿ ಯಾವುದೇ ಒಂದು ಹೊಸ ಯೋಜನೆ ಆಗಿರ್ಬೋದು, ಅಥವಾ ಹೊಸ ಒಂದು ಯಾವುದೇ ಒಂದು ರೈತರಿಗೆ ಯಾವುದೇ ಒಂದು ಹೊಸ ಯೋಜನೆಯಿಂದ ಯಾವ ತರಹ ಲಾಭ ಸಿಗ್ತಾ ಇದೆ, ಅಥವಾ ಫಸಲ ಬಿಮಾ ಯೋಜನೆ ಹಣವನ್ನು ಯಾವಾಗ ಬಿಡ್ತಾರೆ, ಮತ್ತು ಇಲ್ಲಿ PM ಕಿಸಾನ್ ಯೋಜನೆ ಹಣವನ್ನು ಯಾವಾಗ ಹಾಕ್ತಾರೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ನಿಮಗೆ ಆದಷ್ಟು ಬೇಗ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಸರ್ಕಾರ ಯಾವಾಗ ಬಿಡುತ್ತದೆ ಆವಾಗಲೇ ನಾನು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಪ್ರತಿಯೊಬ್ಬ ರೈತ ಸ್ನೇಹಿತರಿಗೂ ಧನ್ಯವಾದಗಳು.